ಎಲೆಕ್ಷನ್ಸ್ ನಡೀತಾ ಇದೆ, ಬಹಳಷ್ಟು ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. ಈ ಚುನಾವಣಾ ಪ್ರಚಾರದಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಮಾತು ಇವತ್ತು ಇಡೀ ರಾಷ್ಟ್ರಾದ್ಯಂತ ಚರ್ಚೆ ಆಗ್ತಾ ಇದೆ. ಏನದು ಚರ್ಚೆ ಅಂದ್ರೆ, ಚುನಾವಣಾ ರ್ಯಾಲಿಯ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು RSS ಮತ್ತು ಬಿಜೆಪಿ ಒಂದು ವಿಷ ಸರ್ಪ ಇದ್ದಂತೆ, ಆ ವಿಷ ಸರ್ಪವನ್ನ ನೀವು ನಮಾಜ್ ಮಾಡುವಾಗ ವಿಷ ಸರ್ಪ ಕಂಡರೆ ನಮಾಜನ್ನ ನಿಲ್ಲಿಸಿ ವಿಷ ಸರ್ಪವನ್ನ ಕೊಲ್ಲಿ ಅಂತ ಕುರಾನ್ ಹೇಳುತ್ತೆ. ಅದೇ ರೀತಿ ಬಿಜೆಪಿ ಮತ್ತು RSS ಅನ್ನ ಮೂಲೋತ್ಪಾಟನೆ ಮಾಡಬೇಕು ಅಂತ ಹೇಳಿರೋದು ಇವತ್ತು ಇಡೀ ದೇಶಾದ್ಯಂತ ಸಿಕ್ಕಾಪಟ್ಟೆ ಸದ್ದುಗದ್ದಲವನ್ನು ಎಬ್ಬಿಸಿದೆ. ಇನ್ಫ್ಯಾಕ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಹಲವಾರು ಪ್ರಕರಣಗಳನ್ನು ಈಗಾಗಲೇ ದಾಖಲಿಸಲಾಗ್ತಾ ಇದೆ. ಈ ವಿಚಾರದಲ್ಲಿ ಬಿಜೆಪಿ ಕೆಂಡಾಮಂಡಲವಾಗಿದೆ. ಕಮ್ಯುನಲ್ ಕ್ಲಾಶ್ ಮಾಡೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ಲಾನ್ ಮಾಡಿದ್ದಾರೆ. ಆ ಮೂಲಕ ಎರಡು ಧರ್ಮಗಳ ನಡುವೆ ಭಿನ್ನಾಭಿಪ್ರಾಯವನ್ನು ಸೃಷ್ಟಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರವಾಗಿ ಕಾಂಗ್ರೆಸ್ ಅಚಲವಾಗಿ ಹಿಂದೆ ನಿಂತಿದೆ. ಸ್ವತಃ ಅವರ ಪುತ್ರ ವಿಷಸರ್ಪ ಕಂಡ್ರೆ ಏನು ಮಾಡ್ತೀರಾ, ಸ್ನೇಕ್ ಶಾಮ್ನ ಕರಿತೀರಾ? ಸ್ನೇಕ್ ಶಾಮ್ ಬರೋವರೆಗೆ ನೀವು ಕಾಯಕ್ಕಾಗುತ್ತಾ? ಲೇಟ್ ಆಗಲ್ವಾ? ಏನು ಮಾಡ್ತೀರಿ ನೀವು? ಒಡೆದು ಸಾಯಿಸ್ತೀರಿ ಅಂತ ಹೇಳಿದ್ದಾರೆ.